ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಗಳು ಈ ತಿಂಗಳವರೆಗಿದೆ. ಇನ್ನು ನಮ್ಮ ಕೇರಳ ಮುಗಿದಿಲ್ಲ. ಕೇರಳ ಮುಖ್ಯಮಂತ್ರಿ ಇತ್ಯರ್ಥ ಆದ್ಮೇಲೆ ಅದು ಎರಡನೇ ಕೇಸ್ ನಂಬರ್ 2 ಇದೆ. ಅದು ಆಗತ್ತಿರ ಅಲ್ಲಿ ಏನು ಸಮಸ್ಯೆ ಇರ್ಬೋದು ಲೋಕಲ್ ಆಗಿ, ಅಲ್ಲಿ ಗೊತ್ತಿಲ್ಲ. ಆದ್ಮೇಲೆ ಇದಕ್ಕೆ ಗಮನ ಹರಿಸ್ತಾರೆ ನಮ್ಮ ಕರ್ನಾಟಕ. ಇಷ್ಟು ದಿವಸ ಆಗಿದೆ, ಇನ್ನೊಂದು ಸ್ವಲ್ಪ ದಿವಸ ಕಾಯನ್ರ ಆಗ್ತೈತಿ. ಬೇಗ ಸರಿ ಮಾಡ್ಬೇಕಷ್ಟೇ. ಏನು ಮಾಡ್ತಾರೋ ಗೊತ್ತಿಲ್ಲ. ಈಗಿರುವಂಥ ಸಂಘರ್ಷ ಘರ್ಷಣೆ ಸ್ಟಾಪ್ ಆಗ್ಬೇಕಷ್ಟೇ ಎಲ್ಲರದು. ಬಿಟ್ಟರೆ ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಪಕ್ಷ ಮತ್ತೆ ಸಂಪುಟ ಎರಡಕ್ಕೂ ಸರ್ಜರಿ ಆಗಬೇಕು ಅಂತನಾ? ಅದು ಯಾವ ರೀತಿ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ರಲ್ಲ. ಸಂಪುಟ ವಿಸ್ತರಣೆ ಮಾಡಬೇಕಂತ ಹಳೆ ಡಿಮಾಂಡ್, ಎಲ್ಲರದ್ದು ಡಿಮಾಂಡ್, ಇನ್ಕ್ಲೂಡಿಂಗ್ CM DCM ಎಲ್ಲರದು ಹೈಕಮಾಂಡು. ಸೊ ಯಾವುದೇ ಕಾರಣ ನಿಂತಿದೆ, ಅದು ಕೂಡ ಚಾಲ್ತಿಯಲ್ಲಿ ಬರಬೇಕು. ಕರೆದಿಲ್ಲ, ಬುಲಾವ್ ಆಗಿರ್ಬೇಕಲ್ಲ. ಅವ್ರು ಕರೆದ್ರೆ ಹೋಗ್ತಾರೆ. ಕೇರಳ ಆಗೋರಿಗೆ ಹೋಗೋಲ್ಲ ಅವರು. ಕೇರಳ ಆದಮೇಲೆ ಬುಲಾವ್. ಅಲ್ಲಿವರೆಗೆ ವೇಟ್ ಮಾಡೋಣ. ಕೇರಳ ಮುಗಿಲಿ ಫಸ್ಟ್. ನಮ್ದು ಕೇರಳ ಮುಗಿದ ನೆಕ್ಸ್ಟ್. ಕೇರಳದ ಸೇಮ್ ನೋಡ್ತಾ ಇದ್ರೆ ಸರ್, ನಮ್ಮ ರಾಜ್ಯದಲ್ಲಿ ಯಾವ ತರ ಗೊಂದಲ ಉಂಟಾಗ್ತಿತ್ತು ಅದೇ ರೀತಿ ಕೇರಳದಲ್ಲೂ ಕೂಡ ಆಗುತ್ತಾ? ಹೌದು, ಅಲ್ಲಿ ಆಕಾಂಕ್ಷಿಗಳಿದ್ದಾರೆ. ನಾನು ಆಗಬೇಕು, ನೀ ಆಗಬೇಕು. ಅಲ್ಲಿ ಗೊಂದಲ ಇದೆ. ಗೊಂದಲ ಬಗೆಹರಿಸಲಿಕ್ಕೆ ಟೈಮ್ ಇದೆ. ಮಾಡ್ತಾರೆ. ಹೈಕಮಾಂಡ್ ಮಾಡ್ತಾರೆ, ಪರಿಹಾರ ಮಾಡ್ತಾರೆ. ಕೇರಳ ಮತ್ತು ಕರ್ನಾಟಕದ ಡೆವಲಪ್ಮೆಂಟ್ ನೋಡಿದ್ರೆ ಎಲ್ಲೋ ಕೂಡ ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಯ್ತಾ ಅಂತ? ವೀಕ್ ಏನಿಲ್ಲ ಇದಕ್ಕೆ ಯಾವುದು BJP ಅವರು 8-10 ವರ್ಷ ನಂತರ CM ಮಾಡಿದ ಉದಾಹರಣೆ ಇದಲ್ಲ. ಅವರು ಪವರ್ಫುಲ್ ಇದ್ದಾಗ ಟೈಮ್ ಮಾಡಿದ್ದಾರೆ. ಅವರು 10 ದಿವಸ ತಗೊಂಡಾರೆ. ಅಲ್ಲ ಸರ್, ತಮಿಳುನಾಡಲ್ಲಿ ಅಂತ ಅತಂತ್ರ ಪರಿಸ್ಥಿತಿಯಲ್ಲಿ ವಿಜಯ್ ಬಹುಮತ ಸಾಬೀತುಪಡಿಸಕ್ಕೆಲ್ಲ ತಯಾರಿ ನಡ್ಕೊಂಡು ಓದ್ತಾವ್ರು. ಇಲ್ಲಿ ಕೇರಳದಲ್ಲಿ ಮ್ಯಾಂಡೇಟರಿ ಇದ್ರು. ಅಲ್ಲಿ ಒನ್ ಮ್ಯಾನ್ ಆರ್ಮಿ ಇಲ್ಲ, ಒಬ್ಬರೇ ಅವರು. ಹೈಕಮಾಂಡ್ ಅವರೇ, ಅಧ್ಯಕ್ಷ ಅವರೇ, ಎಲ್ಲ ಅವರೇ. ಹಿಂಗಾಗಿ ಡಿಸಿಷನ್ ತೊಗೊಳಕ್ಕೆ ಈಜಿ ಆಗುತ್ತೆ. ಇಲ್ಲಿ ಕಲೆಕ್ಟಿವ್ ಆಗಿ ಡಿಸಿಷನ್ ತೊಗೋಬೇಕ್ರಿ. ಎಲ್ಲರನ್ನು ಕೇಳಬೇಕು, ಮಾಡಬೇಕು. ಹೀಗೆ ಮತ್ತು ಅಲ್ಲಿ CM ಅಂತ ಅವರೇ ಫಿಕ್ಸ್ ಇದ್ರು. ಅಲ್ಲೇ ನೀವು ಕೇಳೋರು ಯಾರು ಕೇಳೋರು? ವಿಜಯ್ ಅವರೇ CM ಅಂತ ಅಲ್ಲಿ ಜಗ್ಜಾಯಿರ. ಮತ್ತು ಅಲ್ಲಿ ವೇಟ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಕೇರಳದಲ್ಲಿ ಕೂಡ ರಾಜ್ಯದ ಪರಿಸ್ಥಿತಿನೇ ಉಲ್ಬಣ ಆಗಿದೆ. ಇಲ್ಲಿ ಸ್ಥಿರವಾದಂತ ಸರ್ಕಾರ ಇದ್ರೂ ಕೂಡ ಈ ತರ ಗೊಂದಲಗಳು ಅಲ್ಲಿ ಅದೇ ಒಂದ್ಸಲ ಆಗೋರಿಗೆ ಸೆಟ್ಲ್ ಆಗೋರಿಗೆ ಹಾಗೆ ಆಗ್ತದೆ. ನಮ್ದು ಆಗಿಲ್ಲ. ನಮ್ದು 8 ದಿವಸ ಲೇಟ್ ಆಯ್ತಿರಲ್ಲ. CM ಆಗಲಿಕ್ಕೆ ಸಿದ್ದರಾಮಯ್ಯ ಅವರು 8 ಡೇಸ್ ಡಿಲೇ ಆಯಿತು. ನಮ್ದು 8 ದಿವಸ ಆಯ್ತಿರಲ್ಲ. ನಾವು 8 ದಿವಸ ನಂತರ ಮಾಡಿದ್ವಿ. ಇಲ್ಲ, ಗೊತ್ತಿಲ್ಲ. ಅದೆಲ್ಲ ಯಾರು ಹೋಗ್ತಾರೋ ಯಾರು ಬಿಡ್ತಾರೋ ಅದು ಬೇರೆ ರಾಜ್ಯ. ಅದಕ್ಕೆ ಹೈಕಮಾಂಡ್ ಇದೆ, ಅವರೇ ನಿರ್ಧಾರ ಮಾಡ್ತಾರೆ. ಏನಿದ್ರು ಸ್ಪೆಕ್ಟೇಟರ್ ಅಷ್ಟೇ ನೋಡ್ಕೋತ ಕೂಡೋದಷ್ಟೇ ನಮ್ಮ ಕೆಲಸ. ನೀವು ಅವ್ರನ್ನೇ ಕೇಳಬೇಕ್ರಿ. ನಮಗೆ ಕೇಳಿ ನಾ ಏನು ಮಾಡ್ತೀನಿ? ಇಲ್ಲ. ನೀವು ಕೇಳಿ ಯಾರು ಅದನ್ನು ಉತ್ತರ ಕೊಡೋಕೆ ಇದ್ದಾರೆ ಆ ಲೆವೆಲ್ನಲ್ಲಿ ಕೇಳಿ. ಈಗ ನಾನು ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಲಿಕ್ಕಾಗಲ್ಲ.